ಬಳ್ಳಾರಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಪ್ರೆಸ್ ಮೀಟ್ ಆಗಮಿಸಿರುವ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಳ್ಳಾರಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ನೇತೃತ್ವದಲ್ಲಿ ಬಳ್ಳಾರಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ, ಕೃಷಿ ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ, ನೀರಾವರಿ ಮತ್ತು ಪಶು ಸಂಗಮ ಇಲಾಖೆ, ಬಳ್ಳಾರಿ ಜಿಲ್ಲಾ ಕಾಟನ್ ಅಸೋಸಿಯೇಷನ್, ಕರ್ನಾಟಕ ರಾಜ್ಯ ಕೃಷಿ ಪರಿಕರ ಮಾರಾಟಗಾರ ಸಂಘ, ಬಳ್ಳಾರಿ ಜಿಲ್ಲಾ ಘಟಕ, ಬಳ್ಳಾರಿ ಎಪಿಎಂಸಿ ವರ್ತಕರ ಸಂಘ, ಬಳ್ಳಾರಿ ದಲಾಲರ ವರ್ತಕರ ಸಂಘ ಹಾಗೂ ರೈತರ ಸಮುದಾಯದ ಸಹಕಾರದಲ್ಲಿ ಗುಣಮಟ್ಟದ ಬೀಜ ಮತ್ತು ವೈಜ್ಞಾನಿಕ ಬಿತ್ತನೆ ವಿಷಯದ ಕುರಿತು ಮೇ 26 ಮಂಗಳವಾರ ಎಪಿಎಂಸಿ ಆವರಣದಲ್ಲಿ ಕೃಷಿ ಮೇಳವನ್ನು ಏರ್ಪಡಿಸಲಾಗಿದೆ. ನಮ್ಮ ಸಂಸ್ಥೆ ಅವ್ರನ್ನ ನಾನು ಮುಗಿಲ್ರಿ ಅಂದ್ರೆ ಅಧ್ಯಕ್ಷ ನಂದು ಮುಗಿಸ್ಲಾ? ಓಕೆ. ಕೃಷಿ ಸಚಿವರಾಗಿರುವ ಎನ್ ಚೆಲುವರಾಯ ಸ್ವಾಮಿ ಅವರಿಗೆ ಹೋಗಿ ನಾನು ಆಹ್ವಾನ ಮಾಡಿದ್ದೀನಿ. ನಮ್ಮ ಚೇಂಬರ್ ವತಿಯಿಂದ ಅಧ್ಯಕ್ಷರು ಮತ್ತು ಖಜಾಂಚಿಗಳಿಗೆ ಅವರಿಗೆ ಇನ್ವೈಟ್ ಮಾಡಿದ್ವಿ. ಅವ್ರು ಬರ್ಲಿಕ್ಕೆ ತಯಾರಿದ್ದಾರೆ. ಮತ್ತೆ ಇವರು ಜಮೀರ್ ಅಹಮದ್ ಹತ್ರ ಹೋಗಿದ್ವಿ. ಅವರು ನಾನು ಡಿಲ್ಲಿಗೆ ಹೋಗ್ತಾ ಇದ್ದೀನಿ, ಮಂಜಣ್ಣ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಚೆಲುವರಾಯ ಸ್ವಾಮಿ ಅಂತೂ ಬರ್ತೀವಂತ ಅವರು ಮಾತು ಕೊಟ್ಟಿದ್ದಾರೆ. ಅವರು ಮೇಳವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಯಾರು? ಚೆಲುವರಾಯ ಸ್ವಾಮಿ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಜಮೀರ್ ಅಹಮದ್ ಬರ್ಲಿಕ್ಕೆ ಸಾಧ್ಯವಿಲ್ಲ. ರಾಯಚೂರು ಕೃಷಿ ವಿಜ್ಞಾನಿಕ ವಿಶ್ವವಿದ್ಯಾಲಯದ ಕುಲಪತಿ ಆಗಿರುವ ಡಾಕ್ಟರ್ ಎಂ ಹನುಮಂತಪ್ಪ ಅವರು ಮುಖ್ಯ ಅತಿಥಿಗಳಾಗಿದ್ದಾರೆ. ಕೃಷಿ ವಿಜ್ಞಾನಿಗಳಿರುವ ಡಾಕ್ಟರ್ ಎಜಿ ಶ್ರೀನಿವಾಸ್, ಡಾಕ್ಟರ್ ರವಿಶಂಕರ್ ಜಿ, ಡಾಕ್ಟರ್ ಪಾಲಯ್ಯ ಮತ್ತು ಡಾಕ್ಟರ್ ಭೀಮಣ್ಣ ಅವರು ಸಂಪನ್ಮೂಲ ವ್ಯಕ್ತಿಗಳು ಪಾಲ್ಗೊಂಡು ಉಪನ್ಯಾಸ ನೀಡಲಿದ್ದಾರೆ. ಜಿಲ್ಲಾಧಿಕಾರಿಗಳು ಕೆ ನಾಗೇಂದ್ರ ಪ್ರಸಾದ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರುವ ಮೊಹಮ್ಮದ್ ಹ್ಯಾರಿಸ್ ಸುಮೇರ್, ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಡಾಕ್ಟರ್ ಸುಮಾನ್ ಡಿ ಪನ್ನೇಕರ್ ಹಾಗೂ ಜಿಲ್ಲಾ ತಾಲೂಕಾ ಮಟ್ಟದ ಅಧಿಕಾರಿಗಳು ರೈತ ಸಾಮೂಹಿಕ ಸಕ್ರಿಯವಾಗಿ ಪಾಲ್ಗೊಂಡು ತಾವೆಲ್ಲರೂ ನಮ್ಮ ಮಾಧ್ಯಮದವರು ನಮಗೆ 26ರಂದು ನೀವೆಲ್ಲ ಪಾಲ್ಗೊಂಡು ನಮ್ಮ ಕೃಷಿ ಮೇಳವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ನಾನು ಅಧ್ಯಕ್ಷನಾಗಿ ನಿಮ್ಮನ್ನೆಲ್ಲ ಕೇಳ್ಕೊಂತಿದ್ದೀನಿ. ಎಲ್ಲರಿಗೆ ನಮಸ್ಕಾರ. ಇವಾಗ ಮುಂದಿನ ಈ ಪ್ರೆಸ್ ಮೀಟ್ಗೆ ಬಂದಿದ್ದ ನಮ್ಮ ಪ್ರಿಂಟ್ ಅಂಡ್ ಮೀಡಿಯಾ ವರ್ಗದವ್ರಿಗೆ ಎಲ್ಲರಿಗೂ ಸ್ವಾಗತ. ನಾವು ಈ ಮೇ 26ರಂದು ಮಂಗಳವಾರ ಬೆಳಿಗ್ಗೆ 9 ನಮ್ಮ ಎಪಿಎಂಸಿ ಆವರಣದಲ್ಲಿ ಒಂದು ಕೃಷಿ ಮೇಳ ಅಂದ್ರೆ ಏನು, ಗುಣಮಟ್ಟದ ಬೀಜ ಮತ್ತು ವೈಜ್ಞಾನಿಕ ಬಿತ್ತನೆ ಬಗ್ಗೆ ಅರಿವು ಮೂಡಿಸಲು ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಂಥದೇ ಒಂದು ಕಾರ್ಯಕ್ರಮ ಲಾಸ್ಟ್ ಇಯರ್ನು ಮಾಡಿದ್ವಿ. ಅದು ಫಸ್ಟ್ ಟೈಮ್ ಮಾಡಿದ್ವಿ, ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಮಾಡಿದ್ವಿ. ಈ ಸಲ ಬಹಳ ಬೃಹತ್ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಅದ್ರ ವಿಷಯ ನಿಮ್ಮನ್ನು ಇವತ್ತು ಪ್ರೆಸ್ ಮೀಟ್ ಕರೆದಿದ್ವಿ. ಇದಕ್ಕೆ ನಿಮ್ಮ ಬೆಂಬಲ, ನಮ್ಗೆ ಬಹಳಷ್ಟು ಸಹಕಾರ ನಮ್ಗೆ ಬೇಕಾಗಿದೆ. ಯಾಕಂದ್ರೆ ನಿಮ್ಮಿಂದನೇ ನಮ್ಮ ಏನೇ ಇದ್ರು ನಮ್ಮ ಮಾಹಿತಿ ನಿಮ್ಮ ಮೂಲಕನೇ ರವಾನೆ ಆಗುವುದು. ನಿಮ್ಮ ಸಹಕಾರ ಬಹಳ ದೊಡ್ಡದಾಗಿರುತ್ತೆ. ಇದರಲ್ಲಿ ನಿಮ್ಮ ಸಪೋರ್ಟ್ ಇದ್ರೇನೆ ಇದು ಸಕ್ಸಸ್ ಆಗುತ್ತೆ. ದಯಮಾಡಿ ನೀವೆಲ್ಲರೂ ಸಪೋರ್ಟ್ ಮಾಡಬೇಕಾಗುತ್ತೆ. ಮತ್ತೆ ಈ ಕೃಷಿ ಮೇಳವನ್ನು ಏರ್ಪಡಿಸುವ ಮುಖ್ಯ ಉದ್ದೇಶ ರೈತರಿಗೆ ಅರಿವು ಮೂಡಿಸಬೇಕು ಅನ್ನೋ ಒಂದು, ಯಾರು ನಮ್ಮ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಅವರಿಂದ ರೈತರಿಗೆ ಮಾಹಿತಿ ತಿಳಿಸ್ಬೇಕನ್ನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಯಾಕಂದ್ರೆ ನಾವು ವ್ಯಾಪಾರೋದ್ಯಮ ಒಂದೇ ಅಲ್ಲ, ಈ ಅಗ್ರಿಕಲ್ಚರ್ ನಮ್ಮ ಈ ಕಡೆನೂ ನಾವು ಗಮನ ಇಡಬೇಕಂತೇಳಿ ರೈತರು ಇಲ್ಲದ್ರೆ ನಮ್ಮ ದೇಶ ಇಲ್ಲ. ಹಾಗಾಗಿ ಈ ತರ ಇದು 2ನೇ ಸಲ ಮಾಡ್ತಾ ಇದ್ವಿ. ನೆಕ್ಸ್ಟ್ ಇನ್ನು ಮುಂದಿನ ದಿನಗಳಲ್ಲಿ 3 ದಿವಸ ಕೃಷಿ ಮೇಳ ಬೃಹತ್ ಮಟ್ಟದಲ್ಲಿ ಮಾಡ್ಬೇಕಂತೇಳಿ ನಾವು ಅನ್ಕೊಳ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ವರ್ಚಡ್ ಮಲ್ಲಿಕಾರ್ಜುನವರು ಜಂಟಿ ಕಾರ್ಯದರ್ಶಿಗಳು ವಿವರಣೆ ನೀಡ್ತಾರೆ. ಸ್ವಲ್ಪ PPT ಇರುತ್ತೆ, ಪ್ರೆಸೆಂಟೇಷನ್ ಇರುತ್ತೆ, ನೋಡಿ. ಅದಾದ್ಮೇಲೆ ಬೇಕಾದ್ರೆ ಡೀಟೇಲ್ ಆಗಿ ಹೋಗೋಣ. ನಮಸ್ಕಾರ. PPT ಅಲ್ಲಿ ಲಾಸ್ಟ್ ಇಯರ್ ಕೃಷಿ ಮೇಳ ಮಾಡಿದಾಗ ಒಂದು 2,500-3,000 ಜನ ರೈತರು ಭಾಗವಹಿಸಿದ್ರು. ಇದರಲ್ಲಿ ಮೇಜರ್ ಆಗಿ ನಾವು ಕಾಟನ್ ಮಟ್ಟಚ್ಚಿಗೆ ಬಗ್ಗೆ ಹೇಗೆ ಬೆಳೆಸಬೇಕು, ವೈಜ್ಞಾನಿಕವಾಗಿ ಹೇಗೆ ಬೆಳವಣಿಗೆ ಮಾಡಬೇಕು, ಇಳುವರಿನ ಹೇಗೆ ಹೆಚ್ಚಿಸಬೇಕು ಅನ್ನೋದು
ಇಳುವರಿನ ಹೇಗೆ ಹೆಚ್ಚಿಸ್ಕೋಬೇಕು ಅಂತ ರೈತರಿಗೆ ಮಾಹಿತಿ ಕೊಡೋದಕ್ಕೆ ಲಾಸ್ಟ್ ಟೈಮ್ ಭೀಮಣ್ಣ ಅವರು ಮತ್ತೆ ಕುಲಕರ್ಣಿ ಸಾಹೇಬರು ಬೇರೆ ಬೇರೆ ವಿಜ್ಞಾನಿಗಳು ನಮ್ಮ ಕೃಷಿ ಇಲಾಖೆಯಿಂದ ಕೂಡ ನಮ್ಮ ಎಡಿಗಳೆಲ್ಲ ಜಾಯಿನ್ ಆಗಿ ರೈತರಿಗೆ ಮಾಹಿತಿ ಕೊಟ್ಟಿದ್ರು. ಅವಾಗ ಒಂದು 2,500-3,000 ಜನ APMC ನಮ್ಮ ಏನಿದೆ ನಮ್ಮ ಹಾಸ್ಪಿಟಲ್ ಮುಂದೆ ಮಾಡಿದ್ವಿ. ಅದೇ ಈ ವರ್ಷ ಅದನ್ನೇ ದೊಡ್ಡ ಮಟ್ಟದಲ್ಲಿ ಈ ಕೃಷಿ ಯಂತ್ರೋಪಕರಣಗಳ ಬಗ್ಗೆನೂ ಮಾಹಿತಿ ಸಿಗ್ಬೇಕು. ಟೆಕ್ನಾಲಜಿ ಏನ್ ಅವೈಲೇಬಲ್ ಇದೆ ರೈತರಿಗೆ, ಯಾವ್ಯಾವ ಇಕ್ವಿಪ್ಮೆಂಟ್ಸ್ ನ ಬಳಸ್ಕೊಂಡು ರೈತರು ಬೆಳವಣಿಗೆ ಮಾಡಬಹುದು, ಒಳ್ಳೆಯ ಬೀಜಗಳನ್ನ ಎಲ್ಲಿ ಪರೀಕ್ಷೆ ಮಾಡಬೇಕು, ಯಾವ್ಯಾವ ರೀತಿಗಳ ಬೀಜಗಳು ಸಿಗ್ತಾ ಇದಾವೆ, ಅದನ್ನ ಕೀಟಗಳನ್ನ ಹೆಂಗೆ ನಿಯಂತ್ರಣ ಮಾಡುವರು ಅಂತ ಮಾಹಿತಿ ಕೊಡ್ತಾ, ಜೊತೆಗೆ ವೈಜ್ಞಾನಿಕವಾಗಿ ಬೆಳೆಗಳನ್ನ ಬೆಳೆಯೋದಕ್ಕೆ ಬೇಕಾದಂತ ಉಪಕರಣಗಳನ್ನು ಡ್ರೋನ್ ಸ್ಪ್ರೇಯರ್ಸ್ ಆಗಿರ್ಬೋದು, ಎಕ್ಸೆಲ್ ಸ್ಪ್ರೇಯರ್ಸ್ ಆಗಿರ್ಬೋದು, ಟ್ರಾಕ್ಟರ್ಸ್ ಆಗಿರ್ಬೋದು, ಇಂಪ್ಲಿಮೆಂಟ್ಸ್ ಆಗಿರ್ಬೋದು, ಯಾವ್ದಾದ್ರು ಅಂದ್ರೆ ಟೋಟಲ್ ಫಾರ್ಮ್ ಮೆಕ್ಯಾನಿಸಮ್ ಏನಿದೆ ಅಂದ್ರೆ ಮೆಕನೈಸೇಷನ್ ಯೂಸ್ ಮಾಡ್ಕೊಂಡು ಈ ರೀತಿಯ ಹೊಸ ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ಕಡಿಮೆ ವೆಚ್ಚದಲ್ಲಿ, ಅಂದ್ರೆ ಏನು ಇವತ್ತಿನ ದಿವಸ ನಮ್ಗೆ ಎಸ್ಪೆಷಲಿ ಲೇಬರ್ ಸಿಗೋದು ಬಹಳ ಕಷ್ಟ ಆಗಿರೋದ್ರಿಂದ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಇಳುವರಿನ ಬೆಳೆಸ್ಕೊಳ್ಳೋದಕ್ಕೆ ಬೇಕಾದಂತ ಎಲ್ಲ ಸಲಕರಣೆಗಳ ಉಪಕರಣಗಳ ಪ್ರದರ್ಶನ ಮತ್ತು ಮಾರಾಟ, ಹಾಗೂ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲ ಇಲಾಖೆಗಳ ಕಡೆಯಿಂದ ಏನೇನು ಸಬ್ಸಿಡಿ ಇದೆ, ಸ್ಕೀಮ್ಸ್ ಏನೇನಿದೆ, ರೈತರು ಅದರಿಂದ ಹೇಗೆ ಲಾಭ ಪಡ್ಕೋಬಹುದು, ಯಾವ್ದಾದ್ರು ಇಕ್ವಿಪ್ಮೆಂಟ್ ನ ಪರ್ಚೇಸ್ ಮಾಡಬಹುದು, ಏನ್ ರೇಟ್ ಸಿಗುತ್ತೆ ಅಂತ ಮಾಹಿತಿಗೋಸ್ಕರ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಕೂಡ ಒಂದೊಂದು ಸ್ಟಾಲ್ ಹಾಕಿದ್ರೆ ಅವರು ಮಾಹಿತಿ ಕೊಡ್ತಾ ಇರ್ತಾರೆ. ಮತ್ತೆ ಎಲ್ಲ ಬೇರೆ ಬೇರೆ ಉಪಕರಣಗಳ ಮ್ಯಾನುಫ್ಯಾಕ್ಚರ್ಸ್ ಕಂಪನಿಗಳೆಲ್ಲ ಪ್ರದರ್ಶನಕ್ಕೂ ಇಟ್ಟಿದ್ದಾರೆ. ಅಲಾಂಗ್ ವಿತ್ ಏನು ಪೆಸ್ಟಿಸೈಡ್ಸ್, ಬೀಜಗಳು, ಸೀಡ್ಸ್ ಮತ್ತೆ ಫರ್ಟಿಲೈಸರ್ಸ್ ಇವರೆಲ್ಲ ಇದ್ದೇ ಇರ್ತಾರೆ. ಅವ್ರ ಜೊತೆಗೆ ಈ ಸರ್ ಅಡಿಷನಲ್ ಆಗಿರೋದು ಯಂತ್ರೋಪಕರಣಗಳ ಡಿಸ್ಪ್ಲೇ ಮತ್ತೆ ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನೀವು ಅಲ್ಲಿ ಆಗ್ಲೇ ಪ್ಲಾನ್ ನೋಡಿದ್ರೆ ನಾವು ಮೇನ್ APMC ಮೇನ್ ಗೇಟ್ ಇಂದ ಏನ್ ಕಮಾನ್ ಇದೆ, ಕಬರ್ಸ್ತಾನ್ ಎದುರುಗಡೆ ಕಮಾನ್ ಇದೆ, ಅಲ್ಲಿಂದಾನೇ ಮುಂದುಗಡೆ ಬರ್ತಕ್ಕಂಥ ಸರ್ಕಲ್ ವರೆಗೆ ಕಂಪ್ಲೀಟ್ ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡಿರ್ತೀವಿ. ಅಲ್ಲಿಂದ ಅಲ್ಲಿ ಒಂದು 20-25 ಸ್ಟಾಲ್ ಹಾಕ್ತಾ ಇದ್ವಿ. ಮತ್ತೆ ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಸ್ಟೇಜ್ ಅಲ್ಲಿ ಅಲ್ಲಿ ಒಂದು 45 ಸ್ಟಾಲ್, ಮತ್ತೆ ಅಲ್ಲಿ ಒಂದು 2,000 ಜನ ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ. ಅಲ್ಲಿ ಒಂದು ದೊಡ್ಡ ಸ್ಟೇಜ್ ವೇದಿಕೆ ನಿರ್ಮಾಣ ಆಗ್ತಾ ಇದೆ. ಆ ವೇದಿಕೆಯಿಂದಾನೇ ಉದ್ಘಾಟನೆ ಮತ್ತೆ ಎಲ್ಲ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದೆ. 1-2-3 ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದಾವೆ. ಈ ಪ್ರೋಗ್ರಾಮು ಬೆಳಿಗ್ಗೆ 9 ಗಂಟೆಗೆ ನಗರೇಶ್ವರ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ರೈತ ನಡಿಗೆ ಶುರುವಾಗುತ್ತೆ. ಆ ರೈತ ನಡಿಗೆಯಲ್ಲಿ 1000 ಜನ ರೈತರು ಭಾಗವಹಿಸ್ತಾರೆ. ಅದ್ರ ಜೊತೆಗೆ ವಿಜೃಂಭಣೆಯಾಗಿ ಸಾಂಸ್ಕೃತಿಕ, ಅದರಲ್ಲಿ ವೀರಗಾಸೆ, ಡೊಳ್ಳು ಕುಣಿತ, ಅಕ್ಕಿಪಿಕ್ಕಿ ಜನಾಂಗದವರ ಒಂದು ನೃತ್ಯ, ಮತ್ತೆಲ್ಲ ರೈತರು ಬಂಡಿಗಳ ಮೂಲಕ ಒಂದು 8-10 ಬಂಡಿಗಳು ಜಾಯಿನ್ ಆಗ್ತಾ ಇದ್ರೆ ಬಂಡಿ ಮತ್ತೆ ಟ್ರಾಕ್ಟರ್ಗಳ ಮೂಲಕ ಅಲ್ಲಿಂದ ಮೆರವಣಿಗೆ ನಗರೇಶ್ವರ ಸ್ವಾಮಿ ದೇವಸ್ಥಾನದ ಮೆರವಣಿಗೆ ಸ್ಟಾರ್ಟ್ ಆಗಿ ನಮ್ಮ BDCC ಕೃಷಿ ಮೇಳ ವೇದಿಕೆ ಇದೆ, ಅಲ್ಲಿವರೆಗೆ ಮೆರವಣಿಗೆ ಬರುತ್ತೆ. ಆ ಮೆರವಣಿಗೆ ಬಂದ್ಮೇಲೆ ಉದ್ಘಾಟನೆ ಮತ್ತು ಎಲ್ಲ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಂದ ನಮ್ಮೆಲ್ಲ ರೈತರಿಗೆ ಮಾಹಿತಿ ಕೊಡುವಂಥದ್ದು. ಅದಾದ್ಮೇಲೆ ಪ್ರದರ್ಶನ ಒಂದು 4-5 ಗಂಟೆವರೆಗೆ ಕಂಟಿನ್ಯೂ ಆಗ್ತಾ ಇರ್ತದೆ. ಮತ್ತೆ ಎಲ್ಲರಿಗೆ ಎಲ್ಲ ಬಂದಂತ ನೀರಿನ ವ್ಯವಸ್ಥೆ, ಮಜ್ಜಿಗೆ ಆಗ್ಲಿ, ಟೀ ಕಾಫಿ ಆಗ್ಲಿ, ಮತ್ತೆ ಊಟದ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಮ್ಮ ಈಗಾಗಲೇ ನಾವು ನಡೆಸ್ತಾ ಇದೀವಿ. ನಾವು 8 ಲಕ್ಷ ಜನರಿಗೆ ನಮ್ಮ ರೈತನ ಊಟ ಒಂದು ಇದರಲ್ಲಿ ನಾವು ನಡೆಸ್ತಾನೆ ಬಂದಿದ್ದೀವಿ ಸುಮಾರು 5-6 ವರ್ಷಗಳಿಂದ. ನಾಳೆ ಕೂಡ ಅಂದ್ರೆ ಈ ಕೃಷಿ ಮೇಳದಲ್ಲಿ ಕೂಡ ಒಂದು 4-5 ಸಾವಿರ ಜನರಿಗೆ ಉಚಿತವಾಗಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ವಿ. ಬಂದಿರುತ್ತೆ ಎಲ್ಲ ಫಾರ್ಮರ್ಸ್ಗೆ ಇದೆಲ್ಲ ಮಾಡ್ತಾ ಇದೀವಿ. ಅದರಲ್ಲಿ ಈಗ ನೆಕ್ಸ್ಟ್ ಇದ್ರಲ್ಲಿ ನೋಡಿದ್ರೆ ಸ್ವಲ್ಪ ನೆಕ್ಸ್ಟ್ ಸ್ಕ್ರೀನ್ ಹಾಕಪ್ಪ, ಅದು ಪ್ಲಾನ್ ಗೊತ್ತಾಯ್ತಾ ನಿಮ್ಗೆ? ಅಲ್ಲೆಲ್ಲ ಅಷ್ಟೇ ಇದೆ, ಅದೆಲ್ಲ ಸ್ಟೇಜ್ ಇರ್ತದೆ. ಒಂದು 5,000 ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಹೌದು, ಪ್ರತಿ ಊರಲ್ಲಿ ನಾವು ಪರ್ಮಿಷನ್ ನಗರ ಸ್ವಾಮಿಗಳಿಂದ ಕೇಳಿದ್ವಿ. ಇಲ್ಲ, ಬೆಳಿಗ್ಗೆ 8 ಗಂಟೆವರೆಗೆ